ಎಲ್ಲ ನಮ್ಮ ಒಂದು ಕನ್ನಡ ಟಿಕೆಟ್ಸ್ ಟೈಮ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ಟೈಮ್ಗೆ ಎಲ್ಲರಿಗೂ ಕೈ ಮುಗಿತಾ ಇದೀವಿ. ಈ ಒಂದು ಟೈಮ್ನಲ್ಲಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಯಾಕಪ್ಪ ಅಂದರೆ ನಿಮ್ಮ ಈ ಪ್ರೀತಿಯ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಚಾನಲು 4 ವರ್ಷ ಸತತವಾಗಿ 2021ರಿಂದ 2026 ಪ್ರತಿದಿನ ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಆದರೆ ಇವಾಗ ನನ್ನೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋ ಒಂದು ಚಾನ್ಸಸ್ ಇದೆ. ಪ್ರತಿಯೊಬ್ಬರು ಕೂಡ ಪ್ಲೀಸ್ ಈ ಒಂದು ಟೈಮ್ದಲ್ಲಿ ನಿಮ್ಮ ಒಂದು ಸಪೋರ್ಟ್ ನೀವು ತುಂಬ ಯಾಕಂದರೆ ನಿಮ್ಮ ಈ ಪ್ರೀತಿಯ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಚಾನಲು ನಾನು ಏನೋ ಒಂದು ಆಸೆ ಇಟ್ಕೊಂಡಿದ್ದೀನಿ, ಏನೋ ಒಂದು ಕನಸು. ನಾನು ಕೂಡ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ದೀನಿ. ಏನೋ ಒಂದು ಮಾಡಬೇಕು ನಮ್ಮ ಇದರಲ್ಲಿ ಒಂದು ರೀತಿ ಅಂತ ತುಂಬ ಆಸೆ, ತುಂಬ ಕನಸು. ಆದರೆ ಒಟ್ಟು ಏನಾಗಿದೆ ಇವತ್ತು ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ಯಾಕಪ್ಪ ಅಂದರೆ ಆಗ್ಬೇಕಾರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾವಾಗ ಡಿಲೀಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾವಾಗ ಬೇಕಾದರೂ ಕೂಡ ಡಿಲೀಟ್ ಆಗ್ಬೋದು. ಯಾಕಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ 9 ಫೆಬ್ರವರಿ 2026 ಅಂದರೆ 26 ಬೆಳಗ್ಗೆ 9 ನನಗೊಂದು ಯೂಟ್ಯೂಬ್ನಿಂದ ಮೆಸೇಜ್ ಬಂದಿದೆ, ಇಮೇಲ್ ಬಂದಿದೆ. ಏನಂತ ಇಮೇಲ್ ಬಂದಿದೆ ಅಂದರೆ ಯೂಟ್ಯೂಬ್ದವ್ರು ನನಗೊಂದು ಇದು ಮಾಡಿದ್ದಾರೆ, ಏನಂದರೆ ಕಮ್ಯುನಿಟಿ ಗ್ಯಾನೇಜ್ ಸ್ಟ್ರೈಕ್ ಅಂತ ಮಾಡಿದ್ದಾರೆ. ಯಾವ ಒಂದು ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂದಪ್ಪ ಪ್ರತಿಯೊಬ್ಬರು ನೀವು ಸೈಡ್ಗಳು ಕೂಡ ನೋಡ್ಬೋದು. ಏನಪ್ಪ ಅಂದರೆ ನಾನು ಒಂದು ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿದ್ದೀನಿ ಹಾರ್ಮ್ಫುಲ್ ಡೇಂಜರಸ್ ಮತ್ತು ಕಂಟೆಂಟು ಮತ್ತು ಅದ್ರ ಜೊತೆಗೆ ಒಂದು ಟೈಟಲ್ ಯೂಸ್ ಮಾಡಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬಂದಿದೆ. ಆ ಒಂದಿರೋ ಮೊದಲಿಗೆ ಯಾವ ರೀತಿತ್ತು ಅಂದ್ರೆ ಆ ಒಂದಿರೋ ಚೆನ್ನಾಗಿ ರೀಚ್ ಆಗ್ತಿತ್ತು. ಮ್ಯಾಕ್ಸಿಮಮ್ 1 ಲಕ್ಷ 2 ಲಕ್ಷ ವ್ಯೂಸ್ ಆಗ್ತಿತ್ತು, ವೈರಲ್ ಆಗ್ತಾಯಿತ್ತು. ಆ ಒಂದು ಕಾರಣಕ್ಕೋಸ್ಕರ ಏನಾಗಿದೆ ಆಟೋಮೆಟಿಕ್ ಆ ಒಂದು ವಿಡಿಯೋಗೆ ಸ್ಟ್ರೈಕ್ ಬಂದು ಆ ಒಂದು ವಿಡಿಯೋ ಕಮ್ಯುನಿಟಿ ಗ್ಯಾಲೆನ್ಸ್ ಬಂದು ಏನಾಯಿತು, ಆ ವಿಡಿಯೋ ಯೂಟ್ಯೂಬ್ನಿಂದ ರಿಮೂವ್ ಆಯಿತು. ಮತ್ತು ಅದ್ರ ಜೊತೆಗೆ ಈ ನಿಮ್ಮ ಈ ಪ್ರೀತಿಯ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಚಾನಲಲ್ಲಿ 7 ದಿನಗಳ ಕಾಲ ಅಂದರೆ 7 ದಿನಗಳ ಕಾಲ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ, ಯಾವುದೇ ರೀತಿಯ ಪೋಸ್ಟ್ ಹಾಕೋಂಗಿಲ್ಲ, ಯಾವುದೇ ರೀತಿಯ ಲೈವ್ ಕೂಡ ಬರೋಂಗಿಲ್ಲ, ಬಂದಾಗಿ ನೀವು ನೋಡ್ಬೋದು. ಇವತ್ತಿಗೆ 7 ಅಂದರೆ ನಿನ್ನೆಗೆ 7 ದಿನ ಆಯಿತು ಸಮಥಿಂಗ್ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ಬೇರೆ ಕಡೆ ಕೆಲಸದ ಮೇಲೆ ಹೋಗಿದೆ. 7 ದಿನ, ಈ 7 ದಿನಗಳ ಕಾಲ ಯಾವುದೇ ರೀತಿ ನನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋ ಅಪ್ಲೋಡ್ ಆಗಿಲ್ಲ. ಯಾಕಂದರೆ ಇದೇ ಒಂದು ಕಾರಣ. ತುಂಬ ಜನ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಒಂದು ರೀಲ್ಸ್ ಮಾಡಿದೆ. ತುಂಬ ಜನ ಕೂಡ ಕೇಳಿದರು, ಬ್ರದರ್ ಹೆಂಗೆ ಏನಾಯಿತು ಏನು ಅಂತ. ಈ ಒಂದು ಕಾರಣದಿಂದ ನನಗೆ ಈ ರೀತಿ ಆ್ಯಕ್ಚುಲಿ ನನಗೆ ಇದರಿಂದ ಯಾವ ರೀತಿ ಅನಿಸ್ತಾ ಇದೆ ಅಂದರೆ ಯೂಟ್ಯೂಬು ಏನು ಮಾಡ್ತಿದೆ ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸು. ಯಾಕಂದ್ರೆ ನಾವೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೇವೆ, ನಾವೇನು ಏನು ಮಾಡ್ತಾಯಿಲ್ಲ. ಆದರೆ ನನಗೆ ಈ ರೀತಿ ಆಯ್ತಲ್ಲ ತುಂಬ ಬೇಸರ ಅನಿಸಿತ್ತು. ಆ್ಯಕ್ಚುಲಿ ಇದನ್ನೆಲ್ಲ ನೋಡೋದೇ ನನಗೆ ಒಂಥರ ಅನಿಸುತ್ತೆ. ಯಾಕಂದರೆ ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಹೆಂಗಪ್ಪ ಜೀವನ, ಏನು ಮಾಡೋದು, ಯಾವ ರೀತಿ ಏನು ಮಾಡೋದು ಅಂತ ತುಂಬ ಇನ್ನೂ ಕೂಡ ಅನಿಸಿತ್ತು. ಆದರೆ ಏನು ಮಾಡೋದು ಏನೂ ಅನ್ಸೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ತುಂಬ ಬೇಜಾರಿತ್ತು, ತುಂಬ ದುಃಖನೂ ಆಯಿತು. ನಮ್ಮ ತಾಯಿ ಕೂಡ ಗೊತ್ತಿಲ್ಲ ಆ್ಯಕ್ಚುಲಿ ಬಂತು. ಯಾಕಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಈ ಕಮ್ಯುನಿಟಿ ಗ್ಯಾನೇಜ್ ಸ್ಟ್ರೈಕ್ 1 ಆ್ಯಕ್ಟಿವ್ ಬಂದಿದೆ, 1 ಬಂದಿದೆ, ಇನ್ನೂ 2 ಬಂದರೆ ಅಂದರೆ 90 ಡೇಸ್ ಒಳಗಡೆ ಅಂದರೆ ಒಂದು ಸ್ಟ್ರೈಕ್ 90 ದಿನಗಳ ಕಾಲ ಇರುತ್ತೆ. ಆ 90 ದಿನಗಳ ಕಾಲಲ್ಲಿ ಮತ್ತೆ 2 ಸ್ಟ್ರೈಕ್ ಬಂದರೆ ಈ ನಿಮ್ಮ ಈ ಪ್ರೀತಿಯ ಕನ್ನಡ ಚಾನೆಲ್ ಅನ್ನೋದು ಇರಲ್ಲ. ಸತತವಾಗಿ 4 ವರ್ಷ ಕಷ್ಟಪಟ್ಟಿದ್ದೀನಿ. ತುಂಬ ಬೇಜಾರು ಕೂಡ ಆಗ್ತದೆ. ಆ 4 ವರ್ಷದಿಂದ ಒಂದು ವಿಡಿಯೋ ಮಾಡ್ಬೇಕಾರೆ ಎಷ್ಟು ಕಷ್ಟ ನನಗೆ ಗೊತ್ತು, ನಿಮಗೆ ಗೊತ್ತು. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಅದರ ರೀಸೆಂಟಾಗಿ ಈ ರೀತಿ ಆಯ್ತಲ್ಲ, ತುಂಬ ಬೇಜಾರಾಯಿತು. ಎಲ್ಲರಿಗೂ ಕೇಳೋದು ಇಷ್ಟೇ, ನಾನು ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಇದು ನಮಗೆ ಯೂಟ್ಯೂಬ್ನಿಂದ ಸ್ಟ್ರೈಕು, ವಾರ್ನಿಂಗ್ ಸ್ಟ್ರೈಕ್ ಆಗಿರ್ಬೋದು, ಅಂದರೆ ಕಮ್ಯುನಿಟಿ ಗ್ಯಾನೇಜ್ ಸ್ಟ್ರೈಕ್ ಆಗಿರ್ಬೋದು, ಮತ್ತು ಕಾಪರೇಟಿವ್ ಸ್ಟ್ರೈಕ್ ಆಗಿರ್ಬೋದು, ಇದು ಬರುತ್ತೆ. ಕಮ್ಯುನಿಟಿ ಗ್ಯಾನೇಜ್ ಸ್ಟ್ರೈಕ್ ಅಂದರೆ ಇದು ಯೂಟ್ಯೂಬ್ದವ್ರು ಕೊಡ್ತಾರೆ, ಅಂದರೆ ಯೂಟ್ಯೂಬ್ದಲ್ಲಿ ನಾವು ಏನಾದರೂ ಪಾಲಿಸಿ ವೈಲೇಟ್ ಮಾಡಿದಾಗ ಕೊಡ್ತಾರೆ. ಕಾಪರೇಟಿವ್ ಸ್ಟ್ರೈಕ್ ಅಂದರೆ ಇದು ಇನ್ನೊಬ್ಬರು ವೀಡಿಯೋ ಯೂಸ್ ಮಾಡಿದ್ರೆ ಅವ್ರು ಕೊಡ್ತಾರೆ. ಆದರೆ ಇವಾಗ ನನಗೆ ಬಂದಿದ್ದು ಕಮ್ಯುನಿಟಿ ಗ್ಯಾನೇಜ್ ಸ್ಟ್ರೈಕ್ ಬಂದಿದೆ. ಪ್ರತಿಯೊಂದು ಸ್ಟ್ರೈಕ್ ನನಗೆ ಎಷ್ಟೇ ಸ್ಟ್ರೈಕ್ ಬಂದರೂ ಕೂಡ ಒಂದೇ ಪಾಲಿಸಿ ಮೇಲೆ ಬಂದಿದೆ. ಅದು ಯಾವುದಪ್ಪ ಅಂದ್ರೆ ಹಾರ್ಮ್ಫುಲ್ ಡೇಂಜರಸ್ ಪಾಲಿಸಿ ಅಂತ ಬಂದಿದೆ. ಅಂದರೆ ಹಾರ್ಮ್ಫುಲ್ ಡೇಂಜರಸ್ ಪಾಲಿಸಿ, ಇದನ್ನು ಬಿಟ್ಟರೆ ಬೇರೆ ಇಲ್ಲ. ಆ ವಿಡಿಯೋದಲ್ಲಿ ನಾನು ಏನೋ ಪ್ರಾಮಿಸ್ ಮಾಡಿದ್ದೀನಿ ಅಂತ, ಸ್ವಲ್ಪ ಟರ್ಬೋ ಬಗ್ಗೆ ಮಾಡಿದೆ, ಟರ್ಬೋ ಎಕ್ಸ್ ಬಗ್ಗೆ ವಿಡಿಯೋ ಮಾಡಿದೆ, ಅದರಲ್ಲಿ ಯಾವ ರೀತಿ ಏನು ಅಂತ, ಅದಕ್ಕೋಸ್ಕರ ಸ್ಟ್ರೈಕ್ ಬಂತು. ಆ ಸ್ಟ್ರೈಕ್ ಬರೋದು ಕಾರಣ ಏನಂದ್ರೆ ಆ ವಿಡಿಯೋ ವೈರಲ್ ಆಗ್ತಾಯಿತ್ತು, ಆಟೋಮೆಟಿಕ್ ಬಂತು. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತಾ ನಾವು ನೀವೆಲ್ಲ ಯೂಟ್ಯೂಬ್ನಲ್ಲಿ ಏನು ಅನ್ಕೊಂಡು ಯೂಟ್ಯೂಬ್ನಲ್ಲಿ ನಮ್ಮ ಇದು ಮಾಡ್ತೀವಿ, ಆರಾಮಾಗಿರ್ತೀವಿ ಯೂಟ್ಯೂಬ್ ನಮ್ಮ ಲೈಫ್ ಅಂತ. ಯಾರು ಕೂಡ ಯೂಟ್ಯೂಬ್ನಲ್ಲಿ ಶಾಶ್ವತ ಇಲ್ಲ. ಇವತ್ತು ನಿಮ್ಮ ಚಾನಲ್ ಡಿಲೀಟ್ ಆಗ್ಬೋದು, ನಾಳೆ ನಮ್ದು ಆಗ್ಬೋದು. ನಂದೇ ಇವತ್ತು ಆಗ್ಬೋದು, ನಾಳೆ ನಿಮ್ದು ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಾರ
ಯೂಟ್ಯೂಬ್ ಮೊದಲಿಂದ ಹಿಂಗೆ ಇಲ್ಲ. ಇವಾಗ ಏನಾಗಿದೆ, ಯೂಟ್ಯೂಬ್ ತುಂಬಾ ಸ್ಟ್ರಿಕ್ ಇದೆ. ತುಂಬಾ ಸ್ಟ್ರಿಕ್ ಇದೆ ಅಂದ್ರೆ ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ರಿವ್ಯೂ ಮಾಡೋದು ಮನುಷ್ಯರಿಲ್ಲ ಅಲ್ಲಿ. ಯಾವುದೇ ರೀತಿ ಕರುಣೆ ಅನ್ನೋದು ಇಲ್ಲ ಅವ್ರಿಗೆ. ಈಗ ಮಾಡ್ತಾ ಇರೋದು ಯೂಟ್ಯೂಬ್ ರಿವ್ಯೂ ಮಾಡ್ತಾ ಇರೋದು, ಸ್ಟ್ರೈಕ್ ಆಗಿರ್ಬೋದು, ಏನೇ ಮಾಡ್ತಾ ಇರೋದು ಯಾರಪ್ಪನ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದೊಂದು ಸಿಸ್ಟಮ್, ಅದೊಂದು ಅವ್ರದೊಂದು ಸಿಸ್ಟಮ್ ಇರುತ್ತೆ, ಡೇಟಾ ಸಿಸ್ಟಮ್. ಆ ಡೇಟಾನಿಂದ ಅವರೊಂದು ಏನಿದೆ ಸೆಕ್ಯೂರಿಟಿ ಡೇಟಾ ಆಟೋಮೆಟಿಕ್ ಅವರೇ ಆಗ್ತಾ ಇದ್ದಾರೆ. ಯಾವುದೇ ಒಬ್ಬ ಮನುಷ್ಯನ ಆಗ್ತಿಲ್ಲ, ಏನೂ ಆಗ್ತಾಯಿಲ್ಲ, ಸ್ಟ್ರೈಕ್ ಆಗ್ತಾರೆ. ಅವ್ರಿಗೆ ಕರುಣೆ ಅನ್ನೋದೇ ಇಲ್ಲ. ಈಗ ನೋಡಿ, 4 ವರ್ಷ ಕಷ್ಟಪಟ್ಟಿದ್ದೀನಿ, ಏನಾದ್ರು ಜಸ್ಟ್ ಮತ್ತೆ ಯಾರು ಸ್ಟ್ರೈಕ್ ಮಾಡಿದ್ರೆ ಚಾನಲ್ ಡಿಲೀಟ್ ಆಯ್ತು. ಬೇಜಾರಲ್ಲ, ಮತ್ತೆ ಕ್ರಿಯೇಟ್ ಮಾಡಿ ಮತ್ತೆ ಆ ಲೆವೆಲ್ಗೆ ಬರ್ಬೇಕಾದ್ರೆ ತುಂಬ ಕಷ್ಟ. ಈಗಿನ ದಿನಮಾನದಲ್ಲಿ ತುಂಬ ಬೇಜಾರಾಯಿತು. ಏನು ಮಾಡೋದು, ಎಲ್ಲ ಆಗೋದೆಲ್ಲ ಒಳ್ಳೇದು. ಅದನ್ನ ಬಿಟ್ಟರೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ಕೂಡ ಏನು ಮಾಡೋದು, ಸಪೋರ್ಟ್ ಬಿಟ್ಟರೆ ಮತ್ತೇನು ಮಾಡ್ಬೋದು. ನೀವು ಈಗ ಕೊಡ್ತಾ ಇದ್ದಾರಲ್ಲ, ಇದ್ರ ಮೇಲ್ಗಡೆ ಏನು ಮಾಡ್ಬೋದು. ಜಸ್ಟ್ ನನ್ನ ಇದನ್ನ ಆ್ಯಕ್ಚುಲಿ ನನಗೆ ಎಲ್ಲರಿಗೆ ಹೇಳ್ಬೇಕಾದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿಯವ್ರಿಗೆ ಕೂಡ ಯಾವುದೇ ರೀತಿ ನಾನು ಪ್ರಮೋಷನ್ ಅನ್ನೋದು ಏನೂ ಮಾಡಿಲ್ಲ. ಇದಕ್ಕೋಸ್ಕರ ಅರ್ನಿಂಗ್ ಅಪ್ಲಿಕೇಶನ್ ಆಗಿರೋದು ತುಂಬ ಬಂದಿದೆ. ನಮ್ಮ ಕನ್ನಡಿಗರು ನನ್ನ ಮೇಲೆ ನಂಬಿಕೆ ಅಂದರೆ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ. ಅದು ಮೋಸ ಆಗಬಾರ್ದು, ಅವರಿಗೆ ದ್ರೋಹ ಆಗಬಾರ್ದು ಅಂತ ಯಾವುದೇ ರೀತಿ ನಾನು ಇದನ್ನೂ ಮಾಡಿಲ್ಲ. 1 ವರ್ಷ ಸಮಥಿಂಗ್ 2 ವರ್ಷ ಆಗೋದು ಮತ್ತು ಯಾವುದೇ ರೀತಿ ಪ್ರಮೋಷನ್ ಮಾಡಿಲ್ಲ, ಯಾವುದೇ ರೀತಿ ಏನೂ ಮಾಡಿಲ್ಲ. ನನಗೆ ಇಟ್ಟಿಂದ ಎಷ್ಟೇ ಪೇಮೆಂಟ್ ಬರಲಿ, ಏನೇ ಬಂದರೂ ಕೂಡ ನಾನು ಎಲ್ಲ ಅಷ್ಟರಲ್ಲೇ ನಡೆಸಿ. ಅದ್ರ ಬಟ್ಟೆ ಇವಾಗ ಏರಿತ್ತು, ತುಂಬ ಬೇಜಾರಾಯಿತು. ಅದ್ರ ಬಟ್ಟೆ ಏನು ಮಾಡೋದು, ಆಗೋದೆಲ್ಲ ಒಳ್ಳೆಯದೇ. ಆ್ಯಕ್ಚುಲಿ ಮತ್ತೊಮ್ಮೆ ಎಲ್ಲರಿಗೆ ಕೈ ಮುಗಿತೀನಿ ಎಲ್ಲ, ಪ್ಲೀಸ್ ಈ ಒಂದು ಟೈಮಲ್ಲಿ ನಿಮ್ಮ ಸಪೋರ್ಟ್ ನನ್ನ ಈ ಒಬ್ಬ ಮಿಡಲ್ ಕ್ಲಾಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಮೇಲೆ ಇರಲಿ. ದುಃಖನ ಆಗ್ತಿದೆ, ಅದ್ರ ಬಟ್ಟು ಯಾರ ಮುಂದೆ ಹೇಳೋದು, ಎಲ್ಲ ನಗಬೇಕಾಗುತ್ತೆ. ಪ್ರತಿಯೊಬ್ಬರ ಎಲ್ಲರಿಗೂ ಹೇಳೋದು ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂದ್ರೆ, ನಿಮ್ಮಂತ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ನೋಡ್ತಾ ಇದ್ದಾರಲ್ಲ, ಸಪೋರ್ಟ್ ಮಾಡಿ. ಅಲ್ಲಿ ಬಿಟ್ಟರೆ ಏನೂ ಮಾಡೋದು ನಿಮ್ಮಿಂದ ಏನೂ ಕೇಳಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ. ಅದ್ರ ಜೊತೆ ಯಾವೊಂದು ಟೈಮ್ದಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೋ ಬಿಡ್ತಾ ಗೊತ್ತಲ್ಲ, ಅದಕ್ಕೋಸ್ಕರ ಸೆಕೆಂಡ್ ಚಾನಲ್ ಅಂತ ಇಟ್ಟಿದ್ದೀನಿ, ಹೊಟ್ಟೆಪಾಡು. ಯಾವುದಂದ್ರೆ ಕನ್ನಡ ಟಿಕೆಟ್ಸ್ ಬ್ಲಾಗ್ ಅಂತ, ಆ ಚಾನಲ್ ಕೂಡ ಸರಿ ಹಾಕಿರ್ತೀನಿ. ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ಕೂಡ ಸಪೋರ್ಟ್ ಮಾಡಿ. ಯಾಕಂದ್ರೆ ಅದರಲ್ಲಿ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಎಲ್ಲರಿಗೂ ಹೇಳ್ತೀನಿ, ನೀವು ಕೂಡ ಎಚ್ಚರಿಕೆ ಇರಲಿ, ಯಾವುದೇ ರೀತಿ ಮಿಸ್ಟೇಕ್ ಮಾಡಬೇಡಿ. ಈಗ ನನಗೆ ಬಂದಿದೆ, ಇನ್ನು ಕೇವಲ 2 ಮತ್ತೆ ಅದರ ಸ್ಟ್ರೈಕ್ ಬಂದರೆ 90 ಡೇಸ್ ಒಳಗಡೆ ನಿಮ್ಮ ಮುಂದೆ ಈಗ ಕಾಣ್ತಿರೋ ಚಾನಲ್ ಇರಲ್ಲ. ನಾನು ಭಯಪಡಲ್ಲ, ಅನ್ಸಲ್ಲ. ಯಾಕಂದರೆ ನೀವು ಇದ್ದೀರಾ ಯೂಟ್ಯೂಬ್ನ. ನನಗೆ ಆ್ಯಕ್ಚುಲಿ ಏನು ಬೇಜಾರಲ್ಲ, ಯೂಟ್ಯೂಬ್ನಲ್ಲೇ ಅರ್ನಿಂಗ್ ರಿಲೇಟೆಡ್, ಅವ್ರ ರಿಲೇಟೆಡ್ ಎಲ್ಲರೂ ಆ್ಯಡ್ಸ್ ಪ್ಲೇ ಮಾಡ್ತಾರೆ. ಅವರೇ 2 ಆ್ಯಡ್ಸ್ ಪ್ಲೇ ಮಾಡ್ತಾರೆ. ಅದನ್ನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿಲ್ಲ. ಅದರಿಂದ ನೀವು ಅನ್ಬೋದು ನಾವು ಮಾಡ್ಬೇಕಂತ. ಆ ರೀತಿ ಅಲ್ಲ, ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅವರೇ ಆ್ಯಡ್ಸ್ ಪ್ಲೇ ಮಾಡ್ತಾಯಿದ್ದಾರೆ ಇಷ್ಟು. ಅದರ ಬಟ್ಟು ನಾವು ಜಸ್ಟ್ ಟೈಟಲ್ ಯೂಸ್ ಮಾಡಿದ್ರೆ ಅದಕ್ಕೋಸ್ಕರ ಬಂತಲ್ಲ, ಇರಲಿ ಅಡ್ಜಸ್ಟ್ ಮಾಡುವಂಥ. ಈ ಒಂದು ಮುಂಚೆ ಎಲ್ಲ ನಮ್ಮ ಕನ್ನಡ ಎಕ್ಸ್ಪೀರಿಯನ್ಸ್ ಎಲ್ಲ ಮತ್ತೆ ಒಂದು ಕೈ ಮುಗಿರುತ್ತೆ. ಪ್ಲೀಸ್ ಈ ಒಂದು ಟರ್ನಲ್ಲಿ ಪದಕಾಲ ಇರಲೇಬೇಕು. ನನ್ನ ಹಿಂದ್ಗಡೆ ನೀವು ಇದ್ದೀರಿ ಅಂತ ನಾನು ಇಲ್ಲಿವರೆಗೆ, ಇನ್ನು ಮುಂದೆ ಕೂಡ ನೀವು ನನ್ನ ಮುಂದೆ ಅಂದರೆ ನನ್ನ ಹಿಂದ್ಗಡೆ ನಿಂತು ಬೆನ್ನಿಗೆ ಸಪೋರ್ಟ್ ಕೊಡ್ತೀರಾ. ನಮ್ಮ ತಾಯಿ ನಮ್ಮ ತಂದೆ ರೀತಿ ನೀವೆಲ್ಲರೂ ನಾನು ಟ್ರೀಟ್ ಮಾಡಿದ್ರೆ, ಒಬ್ಬ ನಿಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ ಅಂತ ನಾನು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ, ಒಂದು ಕಾರಣಸ್ಕರ ಮತ್ತೊಮ್ಮೆ ಎಲ್ಲರೂ ಪ್ಲೀಸ್ ಈ ಒಂದು ಟೈಮ್ದಲ್ಲಿ ನಿಮ್ಮೊಂದು ಹೆಲ್ಪ್ ನನಗೆ ತುಂಬ ಬೇಕು ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸ್ಕೊಂಡು ಮುಂಚೆ ಎಲ್ಲ ಕನ್ನಡ ಟಿಕೆಟ್ಸ್ ಎಲ್ಲ ಇತ್ತು. ನಾಳೆಯಿಂದ ವೀಡಿಯೋ ಅಪ್ಲೋಡ್ ಆಗುತ್ತೆ. ಪ್ರತಿದಿನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರೀತಿ ಕನ್ನಡ ಟಿಕೆಟ್ಸ್ ಅಂತ ಎಲ್ಲರಿಗೆ ಮತ್ತೆ ನಾನು ನೆಕ್ಸ್ಟ್ ಚೇಂಜ್ ಮಾಡ್ತಾನೆ.